ನೋಡಿ, ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಒಂದು ಖಚಿತ ಘಟನೆಯ ಸಂಭವನೀಯತೆಯು, ನೋಡಿ ಇಲ್ಲಿ ಉತ್ತರ 1. ನಾನು ಡಿಟೇಲ್ ಆಗಿ ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ತುಂಬ ವಿಡಿಯೋ ದೊಡ್ಡದಾಗೋದ್ರಿಂದ ನೋಡ್ತಾ ಹೋಗಿ. ಇಲ್ಲಿ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1ಗೆ ಸಮನಾಗಿರ್ಬೋದು ಟ್ಯಾನ್ ಸ್ಕ್ವೇರ್ ಥೀಟಾ. ನೋಡಿ, ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿರುವ ಎರಡು ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿರುತ್ತವೆ. ಹೀಗೆಲ್ಲ ಕೊಟ್ಟಿರ್ತಾರೆ. ಉತ್ತರ ಯಾವುದು? ಸಮಾಂತರವಾಗಿರ್ತವೆ ಅನ್ನೋದು. ನೋಡಿ, ಉದ್ದ ಎಲ್ ಮಾನ, ಅಗಲ ಬಿ ಮಾನ ಮತ್ತು ಎತ್ತರ ಎಚ್ ಮಾನ ಆಗಿರುವ ಒಂದು ಆಯುತ ಘನದ ಘನಫಲವು, ನೋಡಿ ಎಷ್ಟು ಸುಲಭ ಕೇಳಿದ್ದಾರೆ, LBH ಘನಮಾನಗಳು. LBH ಘನಮಾನಗಳು. ಇಲ್ಲಿ ನೋಡಿ ಪ್ಲಸ್ ಅಂತ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ವೃತ್ತದ ವಿಸ್ತೀರ್ಣವು 100 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಅದರ ಚತುರ್ಥಕದ ವಿಸ್ತೀರ್ಣವು, ನೋಡಿ 100 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಚತುರ್ಥಕ ವಿಸ್ತೀರ್ಣ 25 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಮೂಲ ಬಿಂದುವಿನಿಂದ PXY ಬಿಂದುವಿಗೆ ಇರುವ ದೂರವು, ನೋಡಿ √(x²+y² ಮಾನ. ಇನ್ನು 7ನೇ ಪ್ರಶ್ನೆ, ಇದು ಯಾವುದು? ನೋಡಿ ಪದೇ ಪದೇ ಕೇಳ್ತಾರೆ. ಇದು ಸಂಯುಕ್ತ ಸಂಖ್ಯೆ. ವೃತ್ತದ ತ್ರಿಜ್ಯವು ಇಲ್ಲಿ 6 ಸೆಂಟಿಮೀಟರ್ ಆಗ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 5 ಮತ್ತು 7ರ ಲಸಾವನ್ನು ಬರೆಯಿರಿ. ನೋಡಿ ಇಲ್ಲಿ ಮಾಡಿದ್ದಾರೆ ಲಸ. ಈ ರೀತಿ ಬರೆದ್ರೆ ಅರ್ಧ ಅಂಕ. a² + bx + c = 0. a is not equal to 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ. ಕೊಟ್ಟಿರುವ ಚಿತ್ರದಲ್ಲಿ ನೋಡಿ ಸೈನ್ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ. 12th ನೋಡಿ, 13th ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ನೋಡಿ, ಪಾದದ ತ್ರಿಜ್ಯ ಹಾಗೂ ಎತ್ತರಗಳು ಸಮನಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ, ನೋಡಿ ಶಂಕುವಿನ ಘನಫಲ ಕಂಡುಹಿಡಿಯುವುದು. ನೋಡಿ, ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನೋಡಿ, Pಯ ಬೆಲೆಯನ್ನು ಕಂಡುಹಿಡಿಯಿರಿ. ಇನ್ನು ಭಾಗಲಬ್ಧ ಸಂಖ್ಯೆಯೆಂದು ಸಾಧಿಸಿ. ವರ್ಜಿಸುವ ವಿಧಾನದಿಂದ ಬಿಡಿಸಿ. ಈ ವರ್ಗ ಸಮೀಕರಣ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ, ಅಥವಾ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ. ನೋಡಿ, ಮೊದಲನೇ ಉತ್ತರನೂ ಇರುತ್ತೆ, ಆಮೇಲೆ ಅಥವಾದ ಉತ್ತರನೂ ಇಲ್ಲಿ ಇರುತ್ತೆ. ಇನ್ನು 20ನೇದು ನೋಡಿ, ದ್ದು ಹಾಗೆ ತೋರಿಸ್ತಾ ಹೋಗ್ತೀನಿ ನಾನು, ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ನೋಡಿ, ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಈಗ ಮುಂದೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. 25ನೇ ಪ್ರಶ್ನೆ, PX ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ. ನೋಡಿ, ಒಂದೊಂದಕ್ಕೆ 3 ಅಂಕ ಇಲ್ಲಿ. ಇನ್ನು 26ನೇ ನೋಡಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ.
ಯಾವ ರೀತಿ ನೀವು ಇದನ್ನು ಮಾಡಬೇಕು ಅನ್ನೋದನ್ನು. ದತ್ತ ಸಾಧನೀಯ ರಚನೆ ಸಾಧನೆ. ಇನ್ನು ತ್ರಿಭುಜದ ಅನುರೂಪ ಬಾಹುಗಳ 4/3 ರಷ್ಟಿರುವಂತೆ ರಚಿಸಿ. ನೋಡಿ, ಒಂದು ತ್ರಿಭುಜವನ್ನು ರಚಿಸಿ ಇದನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಇನ್ನು ನೋಡಿ, ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಅಥವಾ ಪ್ರಶ್ನೆ ಉತ್ತರ. ಕೆಳಗಿನ ದತ್ತಾಂಶ ಒಂದು ಪ್ರದೇಶದ 100 ಗ್ರಾಹಕರ ಮಾಸಿಕ ವಿದ್ಯುತ್ ಬಳಕೆಯನ್ನು ನೋಡಿದರೆ ಕೊಟ್ಟಿರುವ ದತ್ತಾಂಶಕ್ಕೆ ಕಡಿಮೆ ಇರುವ ವಿಧಾನದ ಓಜಿವ್ ಎಳೆಯಿರಿ. ನೋಡಿ, ಈ ರೀತಿ ಇದನ್ನು ಗ್ರಾಫ್ ಹಾಕಿ ಇದನ್ನು ಮಾಡಬೇಕು ನೀವು. ನೋಡಿ, ಅಕ್ಷಗಳು ಮತ್ತು ಪ್ರಮಾಣಕ್ಕೆ 1 ಅಂಕ, ಬಿಂದುಗಳನ್ನು ಗುರುತಿಸುವುದಕ್ಕಂಗ, ಓಜಿವ್ ರೇಖೆ ಎಳೆಯೋದಕ್ಕೆ 1 ಅಂಕ. ನೋಡಿ, ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ. ಅಥವಾ ಅಥವಾ ಪ್ರಶ್ನೆ ಉತ್ತರ. ಇನ್ನು ಬಹುಪದೋಕ್ತಿಯ ನಕ್ಷೆಯನ್ನು ಚಿತ್ರದಲ್ಲಿ ಕೊಡಲಾಗಿದೆ. ಈ ಪದದ ಡಿಗ್ರಿಯನ್ನು ಬರೆಯಿರಿ, ಶೂನ್ಯತೆಗಳನ್ನು ಗುರುತಿಸಿ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಎಡಿಯು ಪಿಕ್ಯೂ ಅನ್ನು ಅರ್ಧಿಸುತ್ತದೆ ಎಂದು ಸಾಧಿಸಿ. ಇನ್ನು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ನೋಡಿ, ಸಿಲಿಂಡರ್ ಮತ್ತು ಆಟಿಕೆ ಘನಫಲಗಳ ನಡುವಿನ ವ್ಯತ್ಯಾಸ. ನೋಡಿ, ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಪ್ರಶ್ನೆ ಏನಿದೆ, ಉತ್ತರ ಏನು ಬಂತು. ನೋಡಿ, ಗೋಪುರಗಳ ನಡುವಿನ ದೂರ ಮತ್ತು ಗೋಪುರದ ತುದಿಗಳಿಂದ ಎಂ ಬಿಂದುವಿಗೆ ದೂರ, ಇವುಗಳನ್ನು ಕಂಡುಹಿಡಿಯಿರಿ. ಇನ್ನು ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ. ಥೇಲ್ಸ್ ಪ್ರಮೇಯ 38. ಇಲ್ಲಿಗೆ ಈ ಪತ್ರಿಕೆಯನ್ನು ನೋಡಿದೆವು. ಮತ್ತೆ ಭೇಟಿಯಾಗೋಣ.